ಪೂರ್ಣಶ್ರೀ ಸೃಷ್ಟಿಗೆ ಸ್ವಾಗತ. ಈಗ ನಾನು ಹುಣಸೆ ಚಿಗುರಿನ ಚಟ್ನಿ ಮಾಡ್ತಾಯಿದ್ದೀನಿ. ಇದು ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಸಿಗುತ್ತೆ. ಇದು ಸಿಕ್ಕಾಗ ಮಾಡಿಕೊಂಡ್ರೆ ಒಳ್ಳೆಯದು. ಅದಕ್ಕೆ ಒಂದು ಸ್ವಲ್ಪ ಕಡಲೆ ಬೀಜ ಸಣ್ಣ ಉರಿಯಲ್ಲಿ ಹುರ್ಕೋಬೇಕು. ಅದಕ್ಕೆ ಹಸಿಮೆಣಸಿನ್ಕಾಯಿ ಒಂದೆರಡು ಇಟ್ಕೋಬೇಕು. ಬೇರೆ ಚಟ್ನಿಗಿಂತ ಸ್ವಲ್ಪ ಜಾಸ್ತಿನೇ ಇದ್ದರೆ ಚೆನ್ನಾಗಿರುತ್ತೆ. ಹುಣಸೆ ಎಲೆ ಹುಳಿ ಇರೋದ್ರಿಂದ ಇದು ಆಗ್ತಾ ಬಂದಿದೆ. ಈಗ ಇದಕ್ಕೆ ಒಂದು ಸ್ವಲ್ಪ ಎಳ್ಳನ್ನು ಹಾಕ್ಕೊಳ್ಳೋಣ. ಒಂದು ಚಮಚ ಅಷ್ಟು ಎಳ್ಳನ್ನು ಹಾಕ್ಕೊಂಡು ಅದ್ರ ಜೊತೆಗೇ ಹುರ್ಕೊಳ್ಳೋಣ. ಅದರ ಜೊತೆಗೆ ಹುರಿದು ಬಗ್ಗಿಸ್ಕೊಳ್ಳೋಣ. ಈಗ ಆರಿಸ್ತಾ ಇದ್ದೀನಿ. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆನೇ ನಾವು ಹುಣಸೆ ಚಿಗುರನ್ನ ಇದಕ್ಕೆ ತೊಳೆದಿರೋದನ್ನು ಒದ್ದೆಯಾಗಿರೋ ಹಾಗೆ ಹಾಕ್ಕೋಬೇಕು. ಆವಾಗ ಚೆನ್ನಾಗಾಗುತ್ತೆ. ಇಲ್ಲಿದ್ದರೆ ಒಣ ಚಟ್ನಿ ಪುಡಿ ಥರ ಆಗುತ್ತೆ. ಇದನ್ನು ಹುರ್ಕೊಂಡ್ಬಿಟ್ಟು ಉಪ್ಪಿನ ಜೊತೆ ಎಲ್ಲನೂ ರುಬ್ಕೊಳ್ಳೋಣ. ಇದಕ್ಕೆ ಉಪ್ಪು ಹಾಕ್ಕೊಂಡು ಮೊದಲು ಸ್ವಲ್ಪ ಪುಡಿ ಮಾಡ್ಕೊಳ್ಳೋಣ. ಇವಾಗ ಇದಿಷ್ಟು ಪುಡಿ ಆಗಿದೆ. ಇದಕ್ಕೆ ಹುರ್ಕೊಂಡಿರೋ ಹುಣಸೆ ಚಿಗುರು ಹಾಕ್ಕೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇದನ್ನು ರುಬ್ಕೊಳ್ಳೋಣ. ಈಗ ಸ್ವಲ್ಪ ಎಣ್ಣೆಗೆ ಸಾಸಿವೆ, ಈರುಳ್ಳಿ, ಕರಿಬೇವು ಹಾಕ್ಕೊಂಡು ಹುರಿದಿದ್ದೀನಿ. ಅದಕ್ಕೆ ನಾವು ಹುರಿದಿರೋ ಅಂಥ ಹುಣಸೆ ಚಿಗುರಿನ ಚಟ್ನಿ ಹಾಕ್ಕೊಂಡು ಒಂದು ಸ್ವಲ್ಪ ಹುರಿಯೋಣ. ಹೀಗೆ ಇನ್ನೊಂದು ಸುತ್ತು ಹುರಿಬೇಕು. ಈಗ ಇದಾಗಿದೆ. ನಾನು ಒಲೆ ಆರಿಸ್ತೀನಿ. ಇನ್ನು ಸ್ವಲ್ಪ ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ. ಬಿಸಿ ಅನ್ನದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಇದು.